ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 34ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 34. ಆಸ್ಮಾಭಿಪೃಚ್ಛೇದ್ಯ ಪತಿಂ ಪ್ರಜಾನಾಂ ತ್ವಯಾವತೀರ್ಣರ್ಣ ಉತಾಪ್ತ ಕಾಮಃ ಪರಿವ್ರಜತ್ಪದ ವಿಮಾಸ್ಥಿತೋಹಂ ಚರಿಷ್ಯೆ ತ್ವಾಂ ಹೃದಿ ಯುಂಜನ್ ವಿಶೋಕಃ. ಅನುವಾದ: ಸಕಲ ಜೀವಿಗಳ ಪ್ರಭುವಾಗಿರುವ ನಿನ್ನಿಂದ ಈ ದಿನ ನನಗೇನೋ ಕೇಳಲಿಕ್ಕಿದೆ. ನಿನ್ನಿಂದಾಗಿ ನಾನೀಗ ಪಿತೃಋಣದಿಂದ ಮುಕ್ತನಾಗಿರುತ್ತೇನೆ. ನನ್ನ ಇಚ್ಛೆಗಳೆಲ್ಲವೂ ಈಡೇರಿರುವುದರಿಂದ ನಾನೋರ್ವ ಪರಿವ್ರಾಜಕ ಭಿಕ್ಷುಕನ ಪದ್ಧತಿಯನ್ನು ಸ್ವೀಕರಿಸಲು ಬಯಸುತ್ತೇನೆ. ಕುಟುಂಬ ಜೀವನವನ್ನು ತ್ಯಜಿಸಿ ಶೋಕಮುಕ್ತನಾಗಿ ನನ್ನ ಹೃದಯದೊಳಗೆ ನಿನ್ನನ್ನೇ ಚಿಂತಿಸುತ್ತಾ ಸಂಚರಿಸಲು ಬಯಸುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕಪಿಲ ಮುನಿಯ ರೂಪದಲ್ಲಿ ಅವತಾರವನ್ನ ತಗೊಂಡಿರುವಂತ ಆ ಭಗವಂತನಿಗೆ ನಾನು ಶರಣಾಗ್ತೀನಿ ಅಂತ ಕರ್ದಮ ಮುನಿಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮತ್ತೆ ಹೇಳ್ತಾರೆ, ಅವನು ಸ್ವತಂತ್ರವಾಗಿ ಶಕ್ತಿಶಾಲಿಯಾಗಿರುವಂಥವನು ಭಗವಂತ, ಮತ್ತೆ ದಿವ್ಯನಾಗಿರುವಂಥವನು ಪರಮಪುರುಷ, ಮತ್ತೆ ಸಕಲ ಜಡವಸ್ತುಗಳ ಮತ್ತೆ ಕಾಲದ ಪ್ರಭು ಅವನು. ಭೌತ ಪ್ರಕೃತಿಯ 3 ಗುಣಗಳ ಅಧೀನದಲ್ಲಿ ಎಲ್ಲ ರೀತಿಯ ವಿಶ್ವಗಳ ಸಂಪೂರ್ಣ ಅರಿವಿರುವಂಥವನು, ಪರಿಪಾಲಕನು. ಮತ್ತೆ ಭೌತಿಕ ಅಭಿವ್ಯಕ್ತಿಗಳೆಲ್ಲವೂ ಕೂಡ ಪ್ರಳಯವಾದಾಗ ಅವನಲ್ಲೇ ಅದನ್ನ ಲೀನಗೊಳಿಸ್ಕೊಳ್ತಾನೆ ಅಂತನ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲಾ ಜೀವಿಗಳ ಪ್ರಭುವಾಗಿರುವಂತಹ ನಿನ್ನಿಂದ ಈ ದಿನ ನನಗೇನೋ ಕೇಳೋದಕ್ಕಿದೆ ಅಂತನ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಕಪಿಲ ಮುನಿಗಳನ್ನ. ಆಯ್ತಾ? ಏನು ಅಂತಂದ್ರೆ, ನಿನ್ನಿಂದ ಇವತ್ತು ನಾನು ಪಿತೃಋಣದಿಂದ ಮುಕ್ತನಾಗಿದ್ದೀನಿ. ನನ್ನ ಇಚ್ಛೆಗಳು ಏನಿದೆಯೋ ಎಲ್ಲವೂ ಈಡೇರಿರೋದ್ರಿಂದ ನನಗೆ ಯಾವುದೇ ಆಸೆಗಳಿಲ್ಲ. ಈಗ ನೋಡಿ, ಒಂದು ಆಸೆ ಇದ್ರೂ ಕೂಡ ಮತ್ತೆ ನಾವು ಈ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಯಾವ ಆಸೆಗಳು ಇಲ್ಲ, ಎಲ್ಲವೂ ಈಡೇರಿರೋದ್ರಿಂದ ನಾನು ಇವಾಗ ಪರಿವ್ರಾಜಕ ಭಿಕ್ಷುಕನ ಪದ್ಧತಿಯನ್ನ, ಅಂದ್ರೆ ಏನು, ಸನ್ಯಾಸಿ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಸನ್ಯಾಸಾಶ್ರಮವನ್ನ ನಾನು ಸ್ವೀಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕುಟುಂಬ ಜೀವನವನ್ನ ತ್ಯಾಗ ಮಾಡಿ ಶೋಕದಿಂದ ಮುಕ್ತನಾಗಿ ನನ್ನ ಹೃದಯದ ಒಳಗಡೆ ನಿನ್ನನ್ನೇ ಚಿಂತನೆ ಮಾಡ್ತಾ ಸಂಚಾರ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತನ್ನ ಮಗನಿಗೆ ಕೇಳ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಾಸ್ತವಿಕವಾಗಿ ಸನ್ಯಾಸ ಅಥವಾ ಭೌತಿಕ ಸಾಂಸಾರಿಕ ಜೀವನದ ಪರಿತ್ಯಾಗವು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣ ತತ್ಪರತೆಯನ್ನು ಮತ್ತು ಆತ್ಮ ನಿಮಗ್ನತೆಯನ್ನು ಅಗತ್ಯವಾಗಿಸುತ್ತದೆ. ವ್ಯಕ್ತಿಯು ಸನ್ಯಾಸವನ್ನು ಎಂದರೆ ವಿರಕ್ತ ಪದ್ಧತಿಯ ಜೀವನದಲ್ಲಿ ಕುಟುಂಬದ ಹೊಣೆಗಾರಿಕೆಯಿಂದ ಬಿಡುಗಡೆಯನ್ನು ತೆಗೆದುಕೊಳ್ಳುವುದೆಂದರೆ ಅದು ಇನ್ನೊಂದು ಕುಟುಂಬವನ್ನು ಮಾಡಿಕೊಳ್ಳುವುದಕ್ಕಲ್ಲ, ಅಥವಾ ಸನ್ಯಾಸದ ಹೆಸರಿನಲ್ಲಿ ತೊಂದರೆಗೆ ಒಳಗಾಗುವ ಅಲೌಕಿಕ ವಂಚನೆಯನ್ನು ಸೃಷ್ಟಿಸುವುದಕ್ಕೂ ಅಲ್ಲ. ಸನ್ಯಾಸಿಯ ಕೆಲಸವೆಂದರೆ ಎಷ್ಟೋ ಸಂಗತಿಗಳಿಗೆ ಯಜಮಾನನಾಗಿ ಮುಗ್ಧ ಸಾರ್ವಜನಿಕರಿಂದ ಧನ ಶೇಖರಣೆ ಮಾಡುವುದಲ್ಲ. ಓರ್ವ ಸನ್ಯಾಸಿಯು ತಾನು ಯಾವಾಗಲೂ ತನ್ನೊಳಗೆ ಕೃಷ್ಣನನ್ನೇ ಯೋಚಿಸುತ್ತಿರುವೆನೆಂದು ಅಭಿಮಾನ ಪಡುವನು. ನೋಡಿ, ಇಲ್ಲಿ ಸನ್ಯಾಸ ಅಂತಂದ್ರೆ ಏನು, ಅಥವಾ ಸುಳ್ಳು ಸನ್ಯಾಸ ಅಂತ ಇರುತ್ತೆ ಅಲ್ವಾ, ಮೋಸ ಮಾಡೋರು ಇರ್ತಾರೆ, ಅದೇನು ಅಂತ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಅಂದ್ರೆ ನಿಜವಾಗ್ಲೂ ಸನ್ಯಾಸ ಅಥವಾ ಈ ಭೌತಿಕ ಸಾಂಸಾರಿಕ ಜೀವನವನ್ನ ತ್ಯಾಗ ಮಾಡೋದಿದೆಯಲ್ಲ, ಅದು ಭಗವಂತನಲ್ಲಿ ನಮಗೆ ಇನ್ನೂ ಒಂದಷ್ಟು ತತ್ಪರತೆ ಮತ್ತೆ ನಮ್ಮ ಆತ್ಮವನ್ನ ಅದರಲ್ಲೇ ತೊಡಗಿಸೋದಕ್ಕೆ ಹೆಚ್ಚಾಗಿ ನಮಗೆ ಅವಕಾಶವನ್ನ ಕೊಡುತ್ತೆ, ಅಥವಾ ಅದನ್ನ ಅಗತ್ಯ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಆ ರೀತಿ ಮಾಡುತ್ತೆ. ಸನ್ಯಾಸ ಅಂತಂದ್ರೆ ಏನು, ಭಗವಂತನಲ್ಲೇ ನಮ್ಮನ್ನ ನಾವು ತೊಡಗಿಸ್ಕೊಂಡಿರೋದು ಅಂತ ಅರ್ಥ. ವ್ಯಕ್ತಿ ಸನ್ಯಾಸವನ್ನ ಅಥವಾ ಈ ವಿರಕ್ತ ಪದ್ಧತಿಯ ಜೀವನದಲ್ಲಿ ನಮ್ಮ ಕುಟುಂಬದ ಹೊಣೆಗಾರಿಕೆಯನ್ನು, ಅವನೇನಾದ್ರೂ ಗೃಹಸ್ಥನಾಗಿದ್ರೆ ಅದನ್ನ ಬಿಟ್ಟು, ಹೊಣೆಗಾರಿಕೆಯನ್ನ ಬಿಟ್ಟು ಅವನು ಭಗವಂತನ ಕಡೆಗೆ ತನ್ನನ್ನ ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು. ಆದ್ರೆ ಈಗೇನ್ ಮಾಡೋದು, ಇಲ್ಲಿ ಸಂಸಾರವನ್ನ ಬಿಟ್ಟು ಇನ್ನೊಂದು ಕುಟುಂಬವನ್ನ ಮಾಡ್ಕೊಳ್ಳೋದಕ್ಕಲ್ಲ, ಅಥವಾ ಸನ್ಯಾಸದ ಹೆಸರಲ್ಲಿ ತೊಂದರೆಗೊಳಗಾಗುವಂತ ಅಲೌಕಿಕ ವಂಚನೆಯನ್ನ ಸೃಷ್ಟಿಸೋದಕ್ಕೂ ಅಲ್ಲ.
ಅಂದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಮನೆ ಮಠ ಬಿಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಆಶ್ರಮನೋ ಅಥವಾ ಏನೋ ಮಾಡ್ಕೊಂಡಿರ್ತಾರೆ. ಅಲ್ಲಿ ತಮ್ಮದೇ ಆದಂತ ಒಂದು ಗುಂಪನ್ನ ಮಾಡ್ಕೊಳ್ತಾರೆ. ಅಂದ್ರೆ ಅದು ಒಂದು ಕುಟುಂಬದ ತರ ಅವ್ರಿರ್ಬೇಕು, ಇವ್ರಿರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತ ಅಲ್ಲೂ ಕೂಡ ಅಟ್ಯಾಚ್‌ಮೆಂಟನ್ನ ಬೆಳೆಸ್ಕೊಳ್ತಾರೆ. ಆ ರೀತಿ ಅಲ್ಲ. ಈ ಒಂದು ಸಂಸಾರವನ್ನ ಬಿಟ್ಟು ಇನ್ನೊಂದು ಸಂಸಾರವನ್ನ ಕಟ್ಕೊಂಡಂಗಾಗತ್ತದು. ಅದಕ್ಕೆ ಹೆಂಡತಿ ಮಕ್ಳು ಅನ್ನುವ ಹೆಸರಿರೋದಿಲ್ಲ. ಆದ್ರೆ ಬೇರೆ ಇನ್ನೇನೇನೋ ಹೆಸರುಗಳಿರತ್ತೆ ಅಷ್ಟೇನೆ. ಆದ್ರೆ ಅದು ಕೂಡ ಸನ್ಯಾಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸನ್ಯಾಸಿ ಕೆಲಸ ಏನು ಅಂತಂದ್ರೆ ಎಷ್ಟೋ ಸಂಗತಿಗಳಿಗೆ ಅವನು ಯಜಮಾನನಾಗಿ ಮತ್ತೆ ಮುಗ್ಧ ಸಾರ್ವಜನಿಕರಿರ್ತಾರಲ್ಲ ಅವರಿಂದ ಧನ ಶೇಖರಣೆಯನ್ನ ಮಾಡೋದಲ್ಲ ಅಂತ ಹೇಳ್ತಾರೆ. ಒಬ್ಬ ಸನ್ಯಾಸಿ ತಾನು ಯಾವಾಗ್ಲೂ ಕೂಡ ತನ್ನ ಒಳಗಡೆ ಭಗವಂತನನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅದು ನಿಜವಾಗ್ಲೂ ಸನ್ಯಾಸಿ ಅಂತ ಹೇಳೋದು. ಭಗವಂತನ ಚಿಂತನೆ ಬಿಟ್ಟು ಅವನಲ್ಲಿ ಬೇರೆ ಏನೂ ಇರೋದಿಲ್ಲ. ಅವನು ಏನೇ ಕೆಲಸ ಮಾಡ್ತಾ ಇದ್ರು ಒಳಗಡೆಯಿಂದ ಅವನು ಭಗವಂತನ ಚಿಂತನೆಯಲ್ಲಿ ತೊಡಗಿರ್ತಾನೆ. ನಿಜವಾಗಿ 2 ಬಗೆಯ ಭಕ್ತರಿದ್ದಾರೆ. ಒಂದು ಪ್ರಕಾರದವರು ಗೋಷ್ಠಿಯ ಆನಂದಿ ಎಂದರೆ ಉಪದೇಶಕರು. ಭಗವಂತನ ಮಹಿಮೆಗಳನ್ನು ಉಪದೇಶಿಸುವುದಕ್ಕಾಗಿ ಇವರಿಗೆ ಅನೇಕ ಅನುಯಾಯಿಗಳಿರುತ್ತಾರೆ. ಇವರು ಧರ್ಮ ಪ್ರಚಾರದ ಚಟುವಟಿಕೆಗಳನ್ನು ಸಂಘಟಿಸುವುದಕ್ಕಾಗಿ ಅನೇಕ ಅನುಯಾಯಿಗಳೊಂದಿಗೆ ವಾಸಿಸುತ್ತಾರೆ. ಇನ್ನೊಂದು ಬಗೆಯ ಭಕ್ತರು ಆತ್ಮಾನಂದಿ ಎಂದರೆ ಸ್ವಯಂ ತೃಪ್ತರು. ಇವರು ಪ್ರಚಾರ ಕಾರ್ಯದ ಅಪಾಯವನ್ನು ಕೈಗೊಳ್ಳರು. ಆದುದರಿಂದ ಅವರು ಏಕಾಂಗಿಗಳಾಗಿ ಭಗವಂತನೊಡನೆ ಇರುತ್ತಾರೆ. ಭಕ್ತರಲ್ಲೂ ಕೂಡ 2 ರೀತಿಯ ಭಕ್ತರಿರ್ತಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಏನಂತ ಕರೀತಾರೆ, ಗೋಷ್ಠಿ ಆನಂದಿ. ಗೋಷ್ಠಿ ಅಂದ್ರೆ ಏನು, ಒಂದು ಗುಂಪು, ಆಯ್ತಾ. ಆತ್ಮಾನಂದಿ ಅಂತಂದ್ರೇನು, ತನ್ನಲ್ಲಿ ತಾನು ಸುಖ ಪಡುವಂತವನು ಆತ್ಮಾನಂದಿ, ಆತ್ಮದಲ್ಲೇ ಆನಂದ ಪಡುವನು. ಇನ್ನೊಬ್ಬ ಗೋಷ್ಠಿ ಆನಂದಿ. ಈ 2ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಈಗ ಗೋಷ್ಠಿ ಆನಂದಿ ಅಂತಂದ್ರೆ ಅರ್ಥ ಏನು ಅಂದ್ರೆ ಉಪದೇಶ ಮಾಡುವಂಥವ್ರು. ಈಗ ಉಪದೇಶ ಮಾಡಬೇಕು ಅಂತಂದ್ರೆ ಅಂದ್ರೆ ಏನು, ಭಗವಂತನ ಬಗ್ಗೆ ಬೇರೆಯವರಿಗೆ ಹೇಳಬೇಕು ಅಂತಂದ್ರೆ ಪ್ರಚಾರ ಮಾಡಬೇಕು. ಆ ಭಗವಂತನ ಮಹಿಮೆಗಳು ಏನು, ಹೇಗಿರುತ್ತೆ ಅದನ್ನೆಲ್ಲ ಹೇಳಬೇಕು ಅಂತಂದ್ರೆ ಅವರೊಬ್ಬರೇ ಆ ಕೆಲಸ ಮಾಡೋದಕ್ಕಾಗಲ್ಲ. ಆಮೇಲೆ ಅವ್ರು ಹೇಳೋದನ್ನ ಬೇರೆಯವರು ಅನುಸರಣೆ ಮಾಡೋರು ಇರ್ತಾರೆ. ಸೊ ಅದಕ್ಕೆ ಅನುಯಾಯಿಗಳು ಇರ್ತಾರೆ ಅವ್ರಿಗೆ. ಅವರು ಒಬ್ರೊಬ್ರೇ ಇರೋದಿಲ್ಲ, ಅವರಿಗೆ ಅನುಯಾಯಿಗಳಿರ್ತಾರೆ. ಇವರು ಧರ್ಮ ಪ್ರಚಾರವನ್ನ ಮಾಡೋದಕ್ಕೋಸ್ಕರ ಸಂಘಟನೆ ಮಾಡಿಕೊಂಡು ಬೇಕಾದಷ್ಟು ಜನ ಅನುಯಾಯಿಗಳ ಜೊತೆ ಅವರು ವಾಸ ಮಾಡ್ತಾರೆ. ಯಾಕಂದ್ರೆ ಒಬ್ರಿದ್ರೆ ಅವ್ರು ಇಡೀ ಪ್ರಪಂಚಕ್ಕೆ ಅದನ್ನ ಪ್ರಚಾರ ಮಾಡೋದು ಹೇಗೆ, ಜನಗಳ ಜೊತೆ ಸೇರ್ಬೇಕಾಗತ್ತೆ, ಅಲ್ಲಿ ಪ್ರವಚನಗಳನ್ನ ಮಾಡಬೇಕು, ಉಪದೇಶ ಮಾಡಬೇಕು, ಅದಕ್ಕೆಲ್ಲ ಜನ ಬೇಕಾಗುತ್ತೆ. ಅದಕ್ಕೆ ಅನುಯಾಯಿಗಳ ಜೊತೆ ಅವರು ವಾಸ ಮಾಡ್ತಾರೆ. ಇನ್ನೊಂದು ಬಗೆಯ ಭಕ್ತರು ಹೇಗಿರ್ತಾರೆ ಅಂದ್ರೆ ಅವರು ಆತ್ಮಾನಂದಿಗಳು, ಅಂದ್ರೆ ಸ್ವಯಂ ತೃಪ್ತರು. ಅವರಿಗೆ ಪ್ರಚಾರ ಗಿಚಾರ ಅದೆಲ್ಲ ಮಾಡೋದು ಇಷ್ಟ ಇರೋದಿಲ್ಲ. ಅವ್ರಿಗೇನು ಅಂದ್ರೆ ನಾವು ತಿಳ್ಕೊಂಡು ಅವರು ಭಗವಂತನ ಜೊತೆ ಒಂದಾಗಿರ್ಬೇಕು, ಯಾವಾಗೂ ಭಗವಂತನ ಜೊತೆಲೇ ಇರಬೇಕು. ಅವರು ಏಕಾಂಗಿಯಾಗಿ ಭಗವಂತನ ಜೊತೆ ಇರ್ತಾರೆ. ಈ ರೀತಿ 2 ರೀತಿಯ ಭಕ್ತರಿದ್ದಾರೆ. ಕರ್ದಮ ಮುನಿಯು ಈ ವರ್ಗದಲ್ಲಿದ್ದನು. ಅಂದ್ರೆ ಅವರು ಆತ್ಮಾನಂದಿ, ಅವರು ಒಬ್ಬರೇ ಇರಬೇಕು ಅಂತ ಇಷ್ಟಪಡ್ತಾರೆ. ಅವನು ಎಲ್ಲ ಬಗೆಯ ವ್ಯಾಕುಲಗಳಿಂದ ಮುಕ್ತನಾಗಿರಲು ಮತ್ತು ದೇವೋತ್ತಮ ಪರಮಪುರುಷನನ್ನು ಹೃದಯದಲ್ಲಿಟ್ಟುಕೊಂಡು ಏಕಾಂಗಿಯಾಗಿ ಉಳಿಯಲು ಇಚ್ಛಿಸಿದನು. ಅಂದ್ರೆ ನಾನು ಎಲ್ಲವನ್ನ ಬಿಟ್ಟು ಒಬ್ಬನೇ ಇದ್ದು ಭಗವಂತನ ಬಗ್ಗೆ ನಾನು ಸ್ಮರಣೆ ಮಾಡ್ತಾ ಭಜನೆ ಮಾಡ್ತಾ ಆ ಭಗವಂತನ ಒಂದು ಧ್ಯಾನದಲ್ಲೇ ಇರಬೇಕು, ಅವನನ್ನೇ ನಾನು ಸ್ಮರಿಸ್ತಾ ಇರಬೇಕು ಅಂತ ಇಷ್ಟಪಡ್ತಾರೆ. ಪರಿವ್ರಾಜ ಎಂದರೆ ಸಂಸಾರಿ ಭಿಕ್ಷುಕ ಎಂದರ್ಥ. ಒಬ್ಬ ಭಿಕ್ಷುಕ ಸನ್ಯಾಸಿಯು 3 ದಿನಗಳಿಗಿಂತ ಹೆಚ್ಚು ಎಲ್ಲಿಯೂ ವಾಸಿಸಬಾರದು. ಅವನು ಸದಾ ಸಂಚಾರಿಯಾಗಿರಬೇಕು. ಏಕೆಂದರೆ ಬಾಗಿಲಿಂದ ಬಾಗಿಲಿಗೆ ದಾಟುತ್ತಿರುವುದು ಮತ್ತು ಕೃಷ್ಣ ಪ್ರಜ್ಞೆಯ ವಿಷಯವಾಗಿ ಜನರಿಗೆ ಜ್ಞಾನವನ್ನು ಕೊಡುವುದು ಅವನ ಕರ್ತವ್ಯವಾಗಿರುತ್ತದೆ. ಇಲ್ಲಿ ಪರಿವ್ರಾಜ ಅಂತ ಅಂದ್ರೆ ಸಂಚಾರಿ ಭಿಕ್ಷುಕ ಅಂತ ಅರ್ಥ. ಅಂದ್ರೆ ಒಬ್ಬ ಸನ್ಯಾಸಿ ಅಂದ್ರೆ ಭಿಕ್ಷುಕ ಸನ್ಯಾಸಿ ಒಂದೇ ಕಡೆ 3 ದಿನಕ್ಕಿಂತ ಹೆಚ್ಚು ವಾಸ ಮಾಡಬಾರದು ಅಂತ ರೂಲ್ಸ್ ಇದೆ. ಅವನು ಸದಾ ಸಂಚಾರಿಯಾಗಿರ್ಬೇಕು. ಯಾಕೆ ಸಂಚಾರಿಯಾಗಿರ್ಬೇಕು ಅಂದ್ರೆ ಅವನು ಈ ಜಗತ್ತಲ್ಲಿರೋರಿಗೆ ಭಗವಂತನ ಬಗ್ಗೆ ಹೇಳ್ಬೇಕಲ್ಲ. ಒಂದೇ ಕಡೆ ಇದ್ಬಿಟ್ರೆ ಏನಾಗುತ್ತೆ, 3 ದಿವಸ ಒಂದ್ ಕಡೆ ಅವನು ಅದ್ರ ಬಗ್ಗೆ ಹೇಳಿ ಅಲ್ಲಿರೋ ಜನಗಳಿಗೆ ಅರಿವು ಮೂಡಿಸಿದ್ಮೇಲೆ 4ನೇ ದಿನ ಅವನು ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಕಡೆಗೆ ಹೋಗ್ಬೇಕು.
ಅಲ್ಲಿ ಅವನು ಭಗವಂತನ ಪ್ರಚಾರ ಮಾಡ್ಬೇಕು. ಮತ್ತ್ ಅಲ್ಲಿಂದ ಬೇರೆ ಕಡೆ ಇದನ್ನ ಸಂಚಾರಿ ಭಿಕ್ಷುಕ ಅಂದ್ರೆ ಪರಿವ್ರಾಜಕರು ಅಂತ ಹೇಳ್ತಾರಲ್ಲ, ಅವರಿಗೆ ಹೇಳುವಂಥದ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ಸಂಚಾರ ಮಾಡ್ತಾ ಭಗವಂತನ ವಿಷಯವಾಗಿ ಜನರಿಗೆ ಜ್ಞಾನವನ್ನ ಕೊಡ್ತಾ ಹೋಗೋದು ಅವರ ಕರ್ತವ್ಯವಾಗಿರುತ್ತೆ. ನೋಡಿ, ಸನ್ಯಾಸಿ ಆಗಿದ ತಕ್ಷಣ ಅಲ್ಲೂ ಕೂಡ ಕರ್ತವ್ಯಗಳು ಅನ್ನೋದು ಇರತ್ತೆ. ಅವರು ಆ ಒಂದು ಆಶ್ರಮದಲ್ಲಿದ್ದಾಗ ಏನೇನು ಕರ್ತವ್ಯಗಳನ್ನ ನಿಭಾಯಿಸ್ಬೇಕೋ ಅದನ್ನೆಲ್ಲ ಮಾಡ್ಲೇಬೇಕಾಗತ್ತೆ. ಗೃಹಸ್ಥರಾಗಿದ್ದಾಗ ಏನ್ ಮಾಡ್ಬೇಕೋ ಅದನ್ನ ನಾವು ಮಾಡ್ಬೇಕು. ಇಲ್ಲಿಂದ ಈಗ 50 ವರ್ಷದಿಂದನೇ ವಾನಪ್ರಸ್ಥ ಅಂತ ಹೇಳ್ತಾರೆ. ಆ ವಾನಪ್ರಸ್ಥದಲ್ಲಿ ನಾವ್ ಏನೇನೆಲ್ಲ ಮಾಡ್ಬೇಕೋ ಅದನ್ನ ಮಾಡ್ಬೇಕಾಗುತ್ತೆ. ಆಮೇಲೆ ಸನ್ಯಾಸಾಶ್ರಮ. ಆಯ್ತಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.